ರಾಮಲಲ್ಲಾ ಪ್ರತಿಷ್ಠಾಪನೆ ಬಳಿಕ ಅಯೋಧ್ಯೆ ಮಸೀದಿ ಉದ್ಘಾಟನೆ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮುಂಬರುವ ಏಪ್ರಿಲ್ನಲ್ಲಿ ಮಸೀದಿಗೆ ಅಡಿಪಾಯ ಹಾಕಲು ನಿರ್ಧರಿಸಲಾಗಿದೆಯಾ? ನವೆಂಬರ್ 9, 2019ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಮಸೀದಿ ಹೇಗಿರಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಭವ್ಯವಾಗಿ ತಲೆ ಎತ್ತಿದೆ. ಈಗ ಎಲ್ಲರ ಚಿತ್ತ ಅಯೋಧ್ಯೆ ಮಸೀದಿ ನಿರ್ಮಾಣದತ್ತ ನೆಟ್ಟಿದೆ. ಹೌದು, ಮುಂಬರುವ ಏಪ್ರಿಲ್ನಲ್ಲಿ ಮಸೀದಿಗೆ ಅಡಿಪಾಯ ಹಾಕಲು ನಿರ್ಧರಿಸಲಾಗಿದೆ. ಇಸ್ಲಾಂ ಧರ್ಮದ ತತ್ವಗಳ ಆಧಾರದ ಮೇಲೆ ಅಯೋಧ್ಯೆಯ ಧನ್ನಿಪುರದಲ್ಲಿ ರಾಮ ಮಂದಿರದಿಂದ ಸುಮಾರು 25 ಕಿಲೋಮೀಟರ್ ಅಂತರದಲ್ಲಿ ತಲೆ ಎತ್ತಲಿರುವ ಮಸೀದಿಯನ್ನ ಪ್ರವಾದಿಯವರ ಹೆಸರಿನ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಎಂದು ಹೆಸರಿಸಲು ನಿರ್ಧರಿಸಲಾಗಿದ್ದು, ಮುಸ್ಲಿಮರ ಪವಿತ್ರ ಸ್ಥಳವಾದ ಮೆಕ್ಕಾ ಶರೀಫ್ ಮತ್ತು ಮದೀನಾ ಶರೀಫ್ ಸ್ಥಳದಿಂದ ಪವಿತ್ರ ಕಲ್ಲನ್ನು ಅಯೋಧ್ಯೆ ಮಸೀದಿಗೆ ಬಳಸಲಾಗುತ್ತದೆ ಎಂದು ಇಂಡೋ ಇಸ್ಲಾಮಿಕ್ ಸಾಂಸ್ಕೃತಿಕ ಪದಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಆ ಪವಿತ್ರ ಕಲ್ಲಿನ ವಿಶೇಷತೆ ಏನು ಗೊತ್ತಾ? ಏಪ್ರಿಲ್ನಲ್ಲಿ ಮಸೀದಿಯ ಕಾರ್ಯ ಪ್ರಾರಂಭವಾಗಲಿದೆ. ಆ ಮಸೀದಿಯ ಅಡಿಪಾಯಕ್ಕೆ ಮೆಕ್ಕಾದಿಂದ ತಂದ ಪವಿತ್ರ ಕಲ್ಲನ್ನು ಬಳಸಲಾಗುತ್ತೆ ಎಂದು ಹೇಳಲಾಗ್ತಿದೆ. ಈ ಇಟ್ಟಿಗೆಯಲ್ಲಿ ಚಿನ್ನದಲ್ಲಿ ಬರೆಯಲಾದ ಪವಿತ್ರ ಕುರ್ಆನ್ನ ಪದ್ಯಗಳಿವೆ. ಮೆಕ್ಕಾ ಶರೀಫ್ ಮತ್ತು ಮದೀನಾ ಶರೀಫ್ನಲ್ಲಿ ಸಿಗುವ ಪವಿತ್ರ ಜಲ, ಜಂಜಂ ಮತ್ತು ಸುಗಂಧ ದ್ರವ್ಯವನ್ನ ಸಿಂಪಡಿಸಿ ಆ ಇಟ್ಟಿಗೆಯನ್ನ ತರಲಾಗುತ್ತದೆ. ಇಟ್ಟಿಗೆಯ 4 ಬದಿಗಳಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿ ಹೆಸರನ್ನ ಚಿನ್ನದಲ್ಲಿ ಬರೆಯಲಾಗಿದೆ. ಭಾರತದ ವೈವಿಧ್ಯಮಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಕೆಲ ಬರಹಗಳು ಕೂಡ ಮಸೀದಿ ಸುತ್ತ ರಾರಾಜಿಸಲಿದೆ. ಈ ಮಸೀದಿಯು ವಾಸ್ತುಶಿಲ್ಪ ಅದ್ಭುತ ಮಾತ್ರವಲ್ಲದೆ ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ ಎಂದು ನಿರೀಕ್ಷಿಸಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ 5 ಎಕರೆ ಜಾಗದಲ್ಲಿ ಮಸೀದಿ ನಿರ್ಮಾಣವಾಗಲಿದ್ದು, ಈದ್ ನಂತರ ಏಪ್ರಿಲ್ನಲ್ಲಿ ಪ್ರಾರಂಭವಾಗಲಿದೆ. ಮುಸ್ಲಿಮರ ಪವಿತ್ರ ಮಾಸವಾದ ರಂಜಾನ್ ತಿಂಗಳ ಬಳಿಕವೇ ಪವಿತ್ರ ಕಲ್ಲನ್ನು ಅಯೋಧ್ಯೆ ಮಸೀದಿಯ ಅಡಿಪಾಯಕ್ಕೆ ಸೇರಿಸಲಾಗುತ್ತದೆ. ಮುನ್ನೂರ ಎತ್ತರದ 5 ಮಿನಾರ್ಗಳನ್ನು ಹೊಂದಿರುವ ಈ ಮಸೀದಿಯು ದೇಶದಲ್ಲಿ ದೊಡ್ಡ ಮಸೀದಿಯಾಗಲಿದೆ. ಈ ಮಿನಾರ್ಗಳು ಶಹದಾ, ಸಲಾಹ್, ಸೌಮ್, ಜಕಾತ್ ಮತ್ತು ಹಜ್ ಎಂಬ ಇಸ್ಲಾಂನ 5 ಮೂಲಭೂತ ತತ್ವಗಳನ್ನು ಸಂಕೇತಿಸುತ್ತವೆ. ನೆಲಮಹಡಿಯಲ್ಲಿ ವಿಸ್ತಾರವಾದ ನಮಾಜ್ ಹಾಲ್ ಅನ್ನು ಒಳಗೊಂಡಿದೆ. ಇದು ಏಕಕಾಲದಲ್ಲಿ 9,000 ನಮಾಜಿಗಳಿಗೆ ಅವಕಾಶ ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಹಿಳೆಯರಿಗೆ ವಿಶೇಷ ನಿಬಂಧನೆಗಳೊಂದಿಗೆ ಮಸೀದಿಯ ಪ್ರಾರ್ಥನಾ ಸ್ಥಳಗಳಲ್ಲಿ ಪ್ರವೇಶ ನೀಡುವ ಗುರಿಯನ್ನು ಕೂಡ ಹೊಂದಿದೆ. ಮಸೀದಿ ವಿನ್ಯಾಸವು ವಿಶ್ವದ ಅತಿ ದೊಡ್ಡ ಕುರ್ಆನ್, ದುಬೈನ ಪ್ರಸಿದ್ಧ ಪ್ರತಿರೂಪವನ್ನು ಮೀರಿಸುವ ಭವ್ಯವಾದ ಅಕ್ವೇರಿಯಂ ಮತ್ತು ವಿಶಿಷ್ಟವಾದ ಕಾರಂಜಿ ಕಾರ್ಯವಿಧಾನವನ್ನು ಸಹ ಒಳಗೊಂಡಿರುತ್ತದೆ. ಮಸೀದಿಯ ಸುತ್ತಲಿನ ಜಾಗದಲ್ಲಿ ಉಚಿತ ಕ್ಯಾನ್ಸರ್ ಚಿಕಿತ್ಸೆಯನ್ನು ನೀಡುವ 500 ಹಾಸಿಗೆಗಳ ಬಹು ವಿಶೇಷ ಆಸ್ಪತ್ರೆ ಹಾಗೂ ಕಾನೂನು, ಎಂಜಿನಿಯರಿಂಗ್, ದಂತವೈದ್ಯಕೀಯ, ವಾಸ್ತುಶಿಲ್ಪ ಕಾಲೇಜುಗಳು ಮತ್ತು ಅಂತಾರಾಷ್ಟ್ರೀಯ ಶಾಲೆ ಸೇರಿದಂತೆ ಸಮುದಾಯದ ಕಡೆಗೆ ಸಮಗ್ರವಾದ ವಿಧಾನವನ್ನು ಪ್ರತಿಬಿಂಬಿಸುವಂತಹ ಸೌಲಭ್ಯಗಳನ್ನು ಕೂಡ ತರಲಾಗುತ್ತದೆ. ಒಟ್ಟಾರೆ ಅಯೋಧ್ಯ ಮಸೀದಿ ದೇಶದ ಸೌಹಾರ್ದತೆಯ ಸಂಕೇತವಾಗಿ ಉಳಿಯಲಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು.